बोलो शिव शंकर की जय बन जाए तेरे काम। बोलो शिव शंकर की जय बन जाए तेरे काम। ಗುಡಿಯಲ್ಲಿ ಇರುವ ಭಗವಂತನನ್ನು ನಮ್ಮ ಎದೆಯ ಗರ್ಭಗುಡಿಯೊಳಗೆ ಪ್ರತಿಷ್ಠಾಪಿಸಬಹುದೇ? ಬಹುದು. ಕನ್ನಡದ ಶ್ರೇಷ್ಠರೇ ನಮಸ್ಕಾರ. ನಾನು ಲಕ್ಷ್ಮೀನಾರಾಯಣ ಬಿ ವಿ ಕೌಶಿಕ್, ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಉಳ್ಳವರು ಶಿವಾಲಯವ ಮಾಡುವರು ಅನ್ನುವ ಬಸವಣ್ಣನವರ ವಚನದಂತೆ ಅನೇಕ ಮಹನೀಯರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ. ಅದರ ಒಳಗಿನ ಗರ್ಭಗುಡಿಯಲ್ಲಿ ಅತ್ಯಂತ ಮನೋಹರವಾಗಿ ಅತ್ಯಂತ ದೈವಿ ಸಾನ್ನಿಧ್ಯದಲ್ಲಿ ದೇವತಾ ಮೂರ್ತಿಗಳನ್ನು ನಾವೆಲ್ಲ ನೋಡಿರ್ತೀವಿ ಅಲ್ವಾ. ಆ ಅತ್ಯಂತ ದೈವ ಸಮಾನವಾದ ಕಾರ್ಯಗಳಲ್ಲಿ ನಾವು ಅಳಿಲ ಸೇವೆಯನ್ನಾಗಲಿ, ಬಹಳ ದಿವಿನಾಗಿ ಆಗಲಿ, ಬಹಳ ದೊಡ್ಡದಾಗಿ ಆಗಲಿ ಪಾಲ್ಗೊಂಡಿರ್ತೀವಿ, ಹೌದಾ? ಆದರೆ ಗರ್ಭಗುಡಿಯ ಒಳಗೆ ಹೋಗಿ ದೇವರನ್ನು ಮುಟ್ಟಲಿಕ್ಕೆ ಆದೀತ? ಅದು ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಅದಕ್ಕೆ ಒಂದು ರೀತಿ ನೀತಿ ನಿಯಮಗಳನ್ನು ಪಾಲಿಸಿಕೊಂಡಿರ್ತಾರೆ. ಅದನ್ನು ನಾವೆಲ್ಲರೂ ಒಪ್ಪಿಕೊಂಡೇ ದೂರದಿಂದಲೇ ಭಗವಂತನನ್ನು ನೋಡಿ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಅಂದುಕೊಳ್ತೀವಿ. ಅದನ್ನು ಯಾವಾಗಲೂ ಪರಮಾನಂದದಿಂದ ನೆನಪಿಸಿಕೊಳ್ಳುತ್ತಲೇ ಇರ್ತೀವಿ, ಸರಿಯಾ? ಈಗ ನಿಮಗೊಂದು ಪ್ರಶ್ನೆ ಮಹನೀಯರೇ. ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಅಂದ ಆ ಪರಮಾತ್ಮನನ್ನು ನಮ್ಮ ದೇಹದ ಒಳಗೆ ಗರ್ಭಗುಡಿಯನ್ನು ನಿರ್ಮಿಸಿಕೊಂಡು ನಮ್ಮ ಇಷ್ಟ ದೇವರನ್ನು ಅತ್ಯಂತ ಮನೋಹರವಾಗಿ ಕಟ್ಟೆದು ಬಹಳ ಸಂಭ್ರಮದಿಂದ ಅಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಲು ಆದೀತೆ? ಇದಕ್ಕೆ ನಾನೇ ಉತ್ತರ ಹೇಳ್ತೀನಿ. ಸಹೃದಯ ಆಗುತ್ತೆ. ಹೇಗೆ ಹೇಳ್ತೀರಾ ಅಂದರೆ ಅದು ಹೀಗೆ. ಅದಕ್ಕೆ ಕೆಲವು ನಿಮಿಷಗಳನ್ನು ನೀವು ಮುಡಿಪಾಗಿ ಇಟ್ಟುಕೊಳ್ಳಬೇಕು. ಆಯಿತು, ಯಾಕೆ ಮಾಡಬೇಕು? ನೀವು ಆನಂದದಿಂದ, ನೆಮ್ಮದಿಯಿಂದ, ಸಂತೋಷದಿಂದ, ಶಾಂತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರಬೇಕೆಂದರೆ, ಆನಂದದಿಂದ ನೆಮ್ಮದಿಯ ಶಾಂತಿಯ ಜೀವನವನ್ನು ನಡೆಸಬೇಕೆಂದರೆ ನೀವು ಪ್ರತಿದಿನದ ಕೆಲವು ಸಮಯವನ್ನು ಇದಕ್ಕಾಗಿಯೇ ಮುಡಿಪು ಆಗಿಡಬೇಕು. ಕೇವಲ 10 ನಿಮಿಷ. ಇನ್ನೊಂದನ್ನು ನಾವೆಲ್ಲರೂ ತಿಳ್ಕೋಬೇಕು. ಏನು ಗೊತ್ತಾ? ಪ್ರತಿಯೊಬ್ಬರೂ ನೆಮ್ಮದಿಯ ಜೀವನವನ್ನು ಬಯಸುತ್ತಾ ಇರ್ತಾರೆ, ಆದರೆ ಯಾರೂ ಅದಕ್ಕೆ ಪ್ರಯತ್ನ ಪಡೋದಿಲ್ಲ. ಟೆನ್ಷನ್ನಿಂದಲೇ, ಪ್ಯಾನಿಕ್ ಆಗಿಯೇ, ಸ್ಟ್ರೆಸ್ನಲ್ಲಿಯೇ ತೊಳೆಲಾಡಿಕೊಂಡೇ ಇರ್ತಾರೆ. ಯಾಕೆ ಹಾಗೆ? ಯಾವಾಗಲೂ ನೆಗೆಟಿವ್ ಥಾಟ್ಸ್ನಲ್ಲಿ, ಅಂದರೆ ವಾಸ್ತವವನ್ನು ಗಮನಿಸಿಕೊಳ್ಳದೆ, ವಾಸ್ತವದ ಸಂಗತಿಗಳನ್ನು ಗಮನಿಸಿಕೊಳ್ಳದೆ ಯಾವಾಗಲೂ ರೇಗುತ್ತಾ ತನ್ನ ತಪ್ಪನ್ನು ಮನೆಯಲ್ಲಿನ ಬೇರೊಬ್ಬರ ಮೇಲೆಯೇ ಹಾಕಿಕೊಳ್ತಾ ಪರಸ್ಪರ ಯುದ್ಧಗಳಲ್ಲೇ ತೊಡಗಿಕೊಂಡಿರ್ತಾರೆ. ಅದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು ಅನ್ನೋ ಪರಿಕಲ್ಪನೆ ಇಲ್ಲದೆ ಅದರ ಪರಿಣಾಮವೇ ಡಿಪ್ರೆಷನ್. ಅದಕ್ಕೆ ಹೆಸರಾಂತ ಕವಿ GS ಶಿವರುದ್ರಪ್ಪ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾರೇನೋ ನಮ್ಮೊಳಗೆ, ಎಷ್ಟು ಕಷ್ಟವೂ ಹೊಂದಾಣಿಕೆ ಎಂಬುದು ಅಂತ. ಇದರ ಭಾವಾರ್ಥ ನಿಮಗೆ ಗೊತ್ತೇ ಇದೆ, ಮತ್ತು ಅದನ್ನು ನಾನು ನಿನಗೆ ಬಿಡಿಸಿ ಹೇಳಬೇಕಾದ್ದಿಲ್ಲ. ಆದರೆ ನಾವು ಯಾರೂ ಕೂಡ ಅದರ ಅಂತರ್ಸತ್ಯವನ್ನು ಅಂತರಂಗದೊಳಗೆ ಸ್ಥಾಪಿಸಿಕೊಳ್ಳಲು ಬಯಸುವುದೇ ಇಲ್ಲ. ಯಾಕಂದರೆ ನಮ್ಮ ಈಗೋ, ನಮ್ಮ ಗರ್ವ ಅದಕ್ಕೆ ಬಿಡೋದಿಲ್ಲ. ಆದರೆ ಹಾಗಿದ್ದಾಗ್ಯೂ ಕೂಡ ನಮಗೆ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಆನಂದ ಬೇಕು. ಹೇಗೆ ಈ ಈಗೋ ಅನ್ನೋದನ್ನು ಬಿಟ್ಟರೆ ಎಲ್ಲವೂ ಸಿಗುತ್ತೆ. ಅದು ಹೇಗೆ ಬಿಡೋದು? ಆ ಈಗೋ ಅನ್ನು ಬಿಡಲಿಕ್ಕೆ ಆಗೋದಿಲ್ಲ. ಅದು ನನ್ನ ಹಕ್ಕು, ಅದು ನನ್ನಲ್ಲಿ ಇನ್ಸ್ಟಾಲ್ ಆಗಿಬಿಟ್ಟಿದೆ ಅಂದುಕೊಂಡೇ ಇದ್ದರೆ ಅದು ಅದರೊಳಗೆ ನಾವೇ ಇನ್ಸ್ಟಾಲ್ ಆಗಿಬಿಡ್ತೇವೆ. ಆ ಈಗೋ ಒಳಗೆ ನಾವೇ ಇನ್ಸ್ಟಾಲ್ ಆಗಿಬಿಡ್ತೇವೆ, ಹೊಕ್ಕಿಕೊಂಡು ಬಿಡ್ತೇವೆ, ಅದರ ಒಳಗೆ ಮುಳುಗಿಕೊಂಡೇ ಇದ್ದು ಬಿಡ್ತೇವೆ. ಆದರೆ ಇದಕ್ಕೆಲ್ಲ ಒಂದು ಮುಕ್ತಿಯನ್ನು ಕೊಡಬೇಕೆಂದರೆ ನಾನು ಹೇಳಿದ್ನಲ್ಲ, ಪ್ರತಿದಿನ ಒಂದು 10 ನಿಮಿಷ, ಆ ಒಂದು 10 ನಿಮಿಷ ಒಂದು ದಿನ ದಿವಿನಾದ ಸಂಜ್ಞಾಕ್ರಿಯೆಗೆ ಮುಡಿಪು ಆಗಿ ಇಡಬೇಕು. ರಾತ್ರಿ ನಿದ್ರೆಯ ತರುವಾಯ ಯಾವಾಗ ನೀವು ಮುಂಚೆ ಹೇಳ್ತಿರೋ ದಿನ, ಅಂದರೆ ಬೆಳಗ್ಗೆ ಹೇಳ್ತಿರೋ ಅದಕ್ಕಿಂತ ಮುಂಚೆ, ಸ್ವಲ್ಪ ಮುಂಚೆ, ಒಂದು 10 ನಿಮಿಷ ಮುಂಚೆ ಎದ್ದರಾಯ್ತಪ್ಪ.
ನಿಮ್ಮ ಸಮಯವೂ ಹಾಳಾಗೋದಿಲ್ಲ. ನಿಮ್ಮ ನೆಮ್ಮದಿ, ಶಾಂತಿ, ಇನ್ನೂ ಏನೇನು ಹೇಳ್ತೀರೋ ಅದೆಲ್ಲ ತಾವಾಗಿಯೇ ನಿಮ್ಮ ಪಾಲಿಗೆ ಬಂದು ಬೀಳ್ತಾವೆ. ಏನೇನು ಒಳ್ಳೆಯದನ್ನು ನೀವು ಬಯಸ್ತೀರೋ ಅದೆಲ್ಲ ನಿಮ್ಮ ಪಾಲಿಗೆ ಬಂದು ಬೀಳುತ್ತಲೇ ಇರುತ್ತವೆ. ಇದನ್ನು ನಾನು ಹೇಳ್ತಾ ಇಲ್ಲ. 4 ವೇದಗಳ ಸಾರಾಂಶಗಳು ಎಂದೇ ಕರೆಯಲಾದ ಉಪನಿಷತ್ತುಗಳಲ್ಲಿ ಒಂದಾದ ಶ್ವೇತಾಶ್ವತರೋಪನಿಷತ್ ನ 3ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಭಗವಂತನ ಮಹಾ ಅದ್ಭುತವಾದ ಸ್ವರೂಪವನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳ್ತಾರೆ. ಆ ರೂಪವನ್ನು ಮನಸ್ಸಿನಲ್ಲಿಯೇ ಸರಿಯಾಗಿ ಕಲ್ಪಿಸಿಕೊಂಡರೆ ಪರಮಾತ್ಮ ಹೇಗಿರ್ತಾನೆ ಅಂತ ಗೊತ್ತಾಗುತ್ತೆ. ಹೀಗೆ ಅರಿತುಕೊಳ್ಳೋದೇ ನಿಮ್ಮ ನೆಮ್ಮದಿಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಥಮ ಹಾದಿ. ಸಹಸ್ರಶೀರ್ಷಃ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಋತ್ವಾ ಅತ್ಯತ್ತಿಷ್ಠದ್ದಶಾಂಗುಲಂ. ಭಗವಂತನಿಗೆ ಸಹಸ್ರ ಶಿರಗಳು ಅಂದರೆ ಲೆಕ್ಕವಿಲ್ಲದಷ್ಟು ಅಂತ, ಸಹಸ್ರಾರು ಕಣ್ಣುಗಳು, ಸಹಸ್ರಾರು ಪಾದಗಳು. ಅವನ ಆಕಾರ ಹೇಗಿರುತ್ತೆ ಅಂದರೆ, ಈಗ ನೀವು ವಿಶ್ವವನ್ನು ಅಂದರೆ 10 ಗ್ರಹಗಳು, ಆಕಾಶಕಾಯಗಳು, ನಕ್ಷತ್ರ ಸಮೂಹಗಳು, ನಕ್ಷತ್ರಪುಂಜ, ಬ್ಲ್ಯಾಕ್ ಹೋಲ್, ಮಿಲ್ಕಿ ವೇ ಇದೆಲ್ಲದರ ಗಾತ್ರಗಳನ್ನು ಕಲ್ಪಿಸಿಕೊಳ್ಳಿ. ಹೀಗೆ ಕಲ್ಪಿಸಿಕೊಳ್ಳುತ್ತಾ ಹೋದಂತೆ ತಲೆ ಕೆಟ್ಟೇ ಹೋಗುತ್ತೆ, ಅದರ ಅಂದಾಜೆ ಸಿಗೋದಿಲ್ಲ. ಹಾಗೆಯೇ ಅವೆಲ್ಲ ಸೇರಿದರೆ ಇಷ್ಟು ಗಾತ್ರ ಅಂದುಕೊಳ್ಳಿ. ಈಗ ಭಗವಂತನ ಗಾತ್ರ ಎಷ್ಟು ಗೊತ್ತಾ? ಇದೆಲ್ಲಕ್ಕಿಂತ 10 ಅಂಗುಲ ದೊಡ್ಡವನಿರ್ತಾನೆ ಆ ಭಗವಂತ. ಮತ್ತು ಶ್ವೇತಾಶ್ವತರೋಪನಿಷತ್ತಿನ ಮತ್ತೆ ಹೀಗೆ ಹೇಳುತ್ತೆ, 13ನೇ ಶ್ಲೋಕದಲ್ಲಿಯೇ ಹೀಗೆ ಹೇಳುತ್ತೆ, ಅಂಗುಷ್ಟ ಮಾತ್ರ ಪುರುಷೋಂತರಾತ್ಮ ಸದಾ ಜನಾನಾನ್ ಹೃದಯೇ ಸನ್ನಿವಿಷ್ಟ ಹೃದಾ ಮನ್ವಿಷೋಸ್ಮನಸಾಭಿಕ್ಲುಪ್ತೋ ಯಯೇ ತದ್ವಿದುರಾಮೃತಸ್ತೆ ಭವಂತಿ. ನೋಡಿ, ಪರಮಾತ್ಮ ಎಂಥ ದಯಾಮಯ ಅಂತ. ಇಡೀ ವಿಶ್ವವನ್ನೇ ಆವರಿಸಿಕೊಂಡ ಅಂತಹ ದೇವನು ಅರ್ಧ ಹೆಬ್ಬೆರಳಿನ ಗಾತ್ರದಲ್ಲಿ ಎಲ್ಲರ ಹೃದಯಗಳಲ್ಲಿ ರೂಪವಿಷ್ಟನಾಗಿರುತ್ತಾನೆ. ಯಾರ ಹೃದಯವು ಮನಸ್ಪೂರ್ವಕವಾಗಿ ಇದನ್ನು ನಂಬುತ್ತಾರೋ ಅವರ ಬದುಕು ಅಮೃತವಾಗುತ್ತೆ ಅಂತ. ಇದನ್ನು ನಂಬಬೇಕು ಮತ್ತು ನಾನು ಹೇಳುವ ಸಂಜ್ಞಾಕ್ರಿಯೆಯನ್ನು ಪ್ರತಿದಿನವೂ ಮಾಡಿಕೊಳ್ಳುತ್ತಾ ಇರಬೇಕು. ನಂತರದ ದಿನಗಳಲ್ಲಿ, ನಂತರದ ವರ್ಷಗಳಲ್ಲಿ, ಯಾಕೆ ಕಡೆಯ ತನಕವೂ ನಿಮ್ಮ ಜೀವನ ಆನಂದಮಯವಾಗಿರುತ್ತೆ, ಸಂದೇಹ ಬೇಡ. ಇದಕ್ಕೆ ರಾಮಾಯಣದ ಒಂದು ಕಥೆ ಒಂದಿದೆ, ಅದನ್ನು ನಿಮಗೆ ಹೇಳಿಬಿಡ್ತೀನಿ. ಒಮ್ಮೆ ಹನುಮನ ಗೆಳೆಯರೆಲ್ಲ ಅವನನ್ನು ಛೇಡಿಸಿದರು. ಯಾವಾಗಲೂ ರಾಮ ರಾಮ ಅಂತಿರ್ತೀಯಲ್ಲ, ರಾಮ ಏನು ನಿನ್ನ ಎದೆಯೊಳಗೆ ಇಟ್ಟುಕೊಂಡಿರ್ತೀಯಾ ಅಂತ. ಹನುಮ ಹೇಳಿದ, ಹೌದು. ಎಲ್ಲರೂ ಕಿಚಾಯಿಸಿದರು. ಮತ್ತೆ ಹನುಮನನ್ನು, ಹಾಗಾದರೆ ತೋರಿಸು ನಿನ್ನ ರಾಮನನ್ನು. ಹನುಮ ಏನು ಮಾಡಿದ ಗೊತ್ತೇನು? ಯಾವ ಯೋಚನೆಯನ್ನು ಮಾಡಲಿಲ್ಲ. ಕಬ್ಬಿಣದ ಸೂಜಿಯ ಹಾಗೆ ಇರುತ್ತಲ್ಲ ಅವನ ಉಗುರುಗಳು 2 ಕೈಗಳಿಂದ ತನ್ನ ಎದೆಯನ್ನು ಬಗೆದೇ ಬಿಟ್ಟ. ಹೌದು, ಆ ಶ್ರೀರಾಮ ಅಲ್ಲೇ ಇದ್ದಾನೆ. ಸನ್ಮಿತ್ರರೇ, ನಾವು ಹೀಗೆ ಮಾಡಿಕೊಳ್ಳಲು ಬರುತ್ತೆ. ಹಾಗಂದ ಮಾತ್ರಕ್ಕೆ ನಮ್ಮ ಎದೆಯನ್ನು ಬಗೆದುಕೊಳ್ಳಲು ಅಲ್ಲ, ಎದೆಯ ಒಳಗೆ ನೋಡಿಕೊಳ್ಳಬೇಕು, ಹೃದಯವನ್ನು ನೋಡಿಕೊಳ್ಳಬೇಕು. ಆದರೆ ಹೇಗೆ? ಅದಕ್ಕೆ ಸಂಜ್ಞಾಕ್ರಿಯೆಯನ್ನು ಮಾಡಿಕೊಳ್ಳಬೇಕು. ಯಾಕೆ ಮಾಡಿಕೊಳ್ಳಬೇಕು ಅಂತ ನಿಮಗೆ ಮೊದಲೇ ಹೇಳಿದ್ದೇನೆ. ನಿಮ್ಮ ಜೀವನ ಆನಂದಮಯವಾಗಿರುವುದಕ್ಕೆ. ಹೇಗೆ ಮಾಡಬೇಕು? ಮೊದಲು ಯೋಗ ಮ್ಯಾಟ್ ಮೇಲೋ ಕುರ್ಚಿಯ ಮೇಲೆ ಕುಳಿತುಕೊಂಡು ಜ್ಞಾನ ಮುದ್ರೆಯನ್ನು ಅಥವಾ ನಿಮಗೆ ಗೊತ್ತಿರುವ ಯಾವುದಾದರೂ ಮುದ್ರೆಯನ್ನು ಹಾಕಿಕೊಳ್ಳಿ. ನಿಮ್ಮ ಮನಸ್ಸನ್ನು ನಿಮ್ಮ 2 ಹುಬ್ಬುಗಳ ಮಧ್ಯೆ ಆಜ್ಞಾಚಕ್ರ ಇರುವುದಲ್ಲಿ ಅಲ್ಲಿ ಇಟ್ಟುಕೊಳ್ಳಿ. ಈಗ ನಿಮ್ಮ ಮನಸ್ಸು ಯಾವುದೇ ಚಿಂತೆಗಳಿಂದ, ಯೋಚನೆಗಳಿಂದ ದೂರವಾಗಿ ಆನಂದವನ್ನು ಹೊಂದುತ್ತಾ ಇದೆ. ನಾನು ಹೇಳಿದ ಹಾಗೆ ಮಾಡ್ತಾ ಹೋಗಿ ನಿಮಗೆ ಆನಂದದ ಕ್ಷಣಗಳನ್ನು ಅನುಭವಿಸಿ ಪ್ರತಿದಿನ, ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ವರ್ಷ ಕಡೆಯ ತನಕ ಆನಂದವನ್ನು ಅನುಭವಿಸುತ್ತಾ ಇರ್ತೀರಿ. ಹಾಗೆ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಂಡಿರ್ತೀರಾ. ಯಾವುದೇ ಈಗ ನಾನು ಹೇಳಿದ ಹಾಗೆ ಮಾಡಿಕೊಳ್ತಾ ಹೋಗಿ ಯೋಗ ಮ್ಯಾಟ್ ಮೇಲೆ, ಕುರ್ಚಿ ಮೇಲೆ ಕುಳಿತುಕೊಂಡು ಜ್ಞಾನ ಮುದ್ರೆಯನ್ನು ಹಾಕಿಕೊಳ್ಳಿ. ನಿಮಗೆ ಗೊತ್ತಿರೋ ಯಾವುದಾದರೂ ಮುದ್ರೆಯನ್ನು ಹಾಕಿಕೊಳ್ಳಬಹುದು. ನಿಮ್ಮ ಮನಸ್ಸನ್ನು ನಿಮ್ಮ 2 ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿ ಇಟ್ಟುಕೊಳ್ಳಿ. ಈಗ ನಿಮ್ಮ ಮನಸ್ಸು ಯಾವುದೇ ಚಿಂತೆಗಳಿಂದ, ಯೋಚನೆಗಳಿಂದ ದೂರವಾಗಿ ಆನಂದವನ್ನು ಹೊಂದುತ್ತಾ ಇದೆ. ನಿಮ್ಮ ಶರೀರ ಮತ್ತು ಮನಸ್ಸು ಅಚಲವಾಗಿದೆ. ಈಗ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಿ. ಅಲ್ಲಿಯ ಗರ್ಭಗುಡಿಯ ಒಳಗೆ ಹೋಗಿಬಿಡಿ. ಪುರೋಹಿತರು ಏನೂ ಹೇಳೋದಿಲ್ಲ. ಹಾಗೆ ನಿಮ್ಮ ಮನಸ್ಸಿನಿಂದ ಆ ದೇವರನ್ನು ಕರ್ಕೊಂಡು ಬನ್ನಿ. ಹೇಗೆ ಕರ್ಕೊಂಡು ಬರೋದು?
ಅಂದರೆ ಹೇಗೆ ಕರ್ಕೊಂಡು ಬರಬೇಕು ಅಂದರೆ ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಹೇಗೆ ಶಿಶುವೆ ಹಾರಕ್ಕೋ ಶಾಲೆಗೆ ಕರ್ಕೊಂಡು ಬರ್ತಿರಲ್ಲ, ಹಾಗೆ ಬಹಳ ಸಂತಸದಿಂದ ಆನಂದದಿಂದ ಆ ದೇವರನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಬನ್ನಿ. ಪುಟ್ಟ ಪುಟ್ಟ ಹೆಜ್ಜೆ ಹಾಕೋ. ನಿಮ್ಮ ದೇವರು ನಿಮ್ಮನ್ನು ನೋಡಿ ಮಗಳು ನಗೋದನ್ನು ನೋಡಿ ನಿಮಗೆ ಬಹಳ ಆನಂದವಾಗ್ತಾ ಇದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇವರ ಆಕಾರವನ್ನು ಪುಟ್ಟದಾಗಿ ಮಾಡಿಕೊಂಡು ನಿಮ್ಮ ಎರಡು ಹುಬ್ಬಿನ ಮಧ್ಯದ ಆಜ್ಞಾಚಕ್ರದ ಮೂಲಕ ನಿಮ್ಮ ದೇಹದ ಒಳಗೆ ಹೋಗಿಬಿಡಿ. ಹಾಗೆ ಮಾಡಿಕೊಳ್ಳೋದಕ್ಕೆ ಆಗುತ್ತೆ, ಪ್ರಯತ್ನ ಬೇಕು. ಹಾಗೆ ಹೋಗಿ ನಿಮ್ಮ ಶರೀರದ ಒಳಗೇನೆ ಕೆಳಗೆ ಇಳಿಯುತ್ತಾ ಬನ್ನಿ. ಮುಖದ ಒಳಗಿನಿಂದ ಅನ್ನನಾಳದ ಮೂಲಕ ಹೃದಯ ಮತ್ತು ಶ್ವಾಸಕೋಶಗಳ ಮಧ್ಯದ ಜಾಗದಲ್ಲಿ ನಿಂತುಕೊಂಡು ಆ ಜಾಗವನ್ನು ಹೃದಯ ಕಮಲ ಅಂತಾನೆ ಕರೀತೇವೆ. ಈಗ ನಿಮಗೆ ನಿಮ್ಮ ದೇವರ ಪುಟ್ಟ ಪ್ರತಿರೂಪಗಳು ಕಾಣುತ್ತಾ ಇವೆ. ಯು ಆರ್ ಲುಕಿಂಗ್ ಬೋತ್ ಯು ಆ್ಯಂಡ್ ಯುವರ್ ಗಾಡ್ ಇನ್ ಯುವರ್ ಹಾರ್ಟ್. ಈಗ ಬಹಳ ಸಂತೋಷಗೊಂಡಿದ್ದೀರಿ, ಬಹಳ ಆನಂದವಾಗ್ತಾ ಇದೆ. ಈಗ ಒಂದು ಕಮಲವನ್ನು ಅಲ್ಲಿ ಸೃಷ್ಟಿ ಮಾಡಿಕೊಳ್ಳಿ. ಅದರ ಮೇಲೆ ನಿಮ್ಮ ದೇವರನ್ನು ಕೂಡಿಸಿಕೊಳ್ಳಿ. ಎದುರಿಗೆ ನೀವು ಕುಳಿತುಕೊಂಡು ಆ ನಿಮ್ಮ ದೇವರನ್ನೇ ನೋಡ್ತಾ ಇರಿ. ನಿಮಗೆ ಈಗ ನಿಮ್ಮ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿತಾ ಇರುತ್ತೆ. ತದೇಕ ಚಿತ್ತದಿಂದ ದೇವರನ್ನೇ ನೋಡ್ತಾ ಇದ್ದೀರಾ. ಈಗ ನಿಮ್ಮ ಪ್ರಪಂಚ ಅಂದರೆ ನೀವು ಮತ್ತು ನಿಮ್ಮ ದೇವರು ಮಾತ್ರ. ನಿಮ್ಮ ಶರೀರದ ಒಳಗೆ ಇರುವ ನೀವು ಮತ್ತು ನಿಮ್ಮ ದೇವರು ಮಾತ್ರ. ಹಾಗೆ ನಿಮ್ಮ ದೇವರಿಗೆ ಎಲ್ಲ ಆಭರಣಗಳನ್ನು ಪಕ್ಕದಲ್ಲೇ ಇಟ್ಕೊಂಡಿರ್ತೀರ. ನಿಮ್ಮ ಮನಸ್ಸಿನ ಶಕ್ತಿಯಿಂದ ಪಕ್ಕದಲ್ಲೇ ಇಟ್ಕೊಂಡಿರ್ತೀರ. ನಿಮ್ಮ ಕೈಗಳಿಂದ ಎಲ್ಲ ಒಡವೆ ವಸ್ತ್ರಗಳನ್ನು, ಆಭರಣಗಳನ್ನು, ಸೀರೆಗಳನ್ನು, ಪಂಚಗಳನ್ನು, ಕಿರೀಟಗಳನ್ನು ಎಲ್ಲವನ್ನು ತೊಡಿಸಿ, ನಿಮಗೆ ಬೇಕಾದ ಆಭರಣಗಳನ್ನು ಅವನಿಗೆ ತೊಡಿಸಿ ಆ ದೇವರಿಗೆ ನಿಮಗೆ ತೊಡಿಸಿಕೊಳ್ತಾ ಬನ್ನಿ. ಆಭರಣಗಳನ್ನು ಒಂದೊಂದಾಗಿ ತೊಡಿಸುತ್ತಾ ಬನ್ನಿ. ಬಹಳ ಆನಂದವಾಗುತ್ತೆ ನಿಮಗೆ. ಸಮಯದ ಬಾವಂದಿ ಬೇಡ. 10 ನಿಮಿಷಕ್ಕೆ ಮುಂಚೆಗೆ ನೀವು ಎದ್ದು ಬಿಡಬೇಕು ಅಂತ ಅಂದ್ಕೋಬೇಡಿ. ಅದನ್ನು ಒಂದು ನಿಯಮಿತವಾಗಿ 10 ನಿಮಿಷ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ದೇವರ ಅನುಗ್ರಹ ನಿಮ್ಮ ಆನಂದದ ಜೀವನಕ್ಕೆ ಅತ್ಯವಶ್ಯವಾಗಿರುತ್ತೆ. ಸಂಪೂರ್ಣವಾಗಿ ಅಲಂಕಾರ ಮಾಡಿದ ಮೇಲೆ ಕಣ್ಣು ತುಂಬಿಕೊಳ್ಳಿ, ಆ ದೇವರನ್ನು ನೋಡಿಕೊಳ್ಳುತ್ತಲೇ. ಮತ್ತೆ ಹೇಳಿ, ನಿಮ್ಮ ದೇವರಿಗೆ ನನಗೆ ಕೆಲಸವಿದೆ, ಮತ್ತು ನಾನು ಬರೋ ತನಕ ನೀನು ಇಲ್ಲೇ ಇರಬೇಕು ಅಂತ ಆಜ್ಞೆ ಮಾಡಿ. ಯಾಕಂದರೆ ದೇವರು ಭಕ್ತರ ಅಧೀನ. ನೀವು ಹೇಳಿದ ಹಾಗೆ ಅವನು ಕೇಳ್ತಾನೆ. ನೀವು ಹಾಗೆ ಮಾಡ್ತಾ ಬಂದ ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಏನೇನು ಬೇಕೋ ಅದನ್ನು ಕೇಳಿ ಪಡೆದುಕೊಳ್ಳಿ. ಅಲ್ಲಿ ನಿಮ್ಮ ಹೃದಯದಲ್ಲಿ ಒಳಗೆ ನೀವು ನಿಂತುಕೊಂಡು ಆ ದೇವರ ಪುಟ್ಟದಾದ ದೇವರ ಎದುರಿಗೆ ಹೀಗೆ ನಿಂತುಕೊಂಡು ಸಂಕಲ್ಪ ಮಾಡಿ. ಹೇಗೆ ಸಂಕಲ್ಪ ಮಾಡಬೇಕು? ಈಗ ಮತ್ತೆ ನಿಮ್ಮ ಹೃದಯದಿಂದ ಮತ್ತೆ ಮೇಲೆ ಬರ್ತಾ ಬನ್ನಿ, ಒಳಗಿಂದ ಬರ್ತಾ ಬನ್ನಿ. ದೇವರನ್ನು ಅಲ್ಲಿಗೆ ಕುಳಿತುಕೊಂಡು ನೋಡ್ತಾ ಇರ್ತಾನೆ. ನಿಮ್ಮ ಮೇಲೆ ಬರೋದನ್ನು ಕೂಡ ನೋಡ್ತಾ ಇರ್ತಾನೆ. ಆನಂದದಿಂದ, ಸಂತೋಷದಿಂದ ನೀವು ಮೇಲೆ ಬರ್ತಾ ಬನ್ನಿ. ಶ್ವಾಸನಾಳದಿಂದ ಮತ್ತೆ ಮೇಲೆ ಬರ್ತಾ ಬನ್ನಿ. ಹಾಗೆ ಆಜ್ಞಾಚಕ್ರಕ್ಕೆ ಬನ್ನಿ, ಒಳಗೆ ಬನ್ನಿ. ಒಳಗಿಂದ ನಿಮ್ಮ ಮುಖದ ಹೊರಗೆ ಬಂದು ನಿಂತುಕೊಂಡು ನಿಮ್ಮ ಚಂದದ ಮುಖವನ್ನು ನೋಡುತ್ತಾ ನಿಂತುಕೊಳ್ಳಿ. ಆನಂದ ಬಾಷ್ಪ ನಿಮ್ಮ ಭೌತಿಕ ಶರೀರದಲ್ಲಿ ಮತ್ತು ನಿಮ್ಮ ಸೂಕ್ಷ್ಮ ಶರೀರದಲ್ಲಿ, ಫಿಸಿಕಲ್ ಬಾಡಿ ಆ್ಯಂಡ್ ದಿ ಸೂಕ್ಷ್ಮ ಶರೀರ, ಫಿಸಿಕಲ್ ಬಾಡಿ ಆ್ಯಂಡ್ ಸಬ್ಟಲ್ ಬಾಡಿ, ಎರಡೂ ಬಾಡಿಗಳು, ನಿಮ್ಮ ಎರಡು ಬಾಡಿಗಳು ಬಹಳ ಸಂತೋಷ ಪಟ್ಟುಕೊಂಡು ಇರ್ತವೆ. ಈಗ ನಿಮ್ಮ ಸೂಕ್ಷ್ಮ ಶರೀರದಿಂದ ನಿಮ್ಮ ಮುಖದ ಎದುರಿಗೆ ನಿಂತುಕೊಂಡು ನೀವು ಒಂದು ಸಂಕಲ್ಪವನ್ನು ಮಾಡಬೇಕು. ಏನಂದರೆ, ನಾನು ಇವತ್ತು ಕಡೆಯ ತನಕ ಸಂತೋಷದಿಂದ ಇರ್ತೀನಿ, ಯಾವ ತಪ್ಪನ್ನು ಮಾಡಲ್ಲ, ಯಾವ ಸಿಟ್ಟು ಸೊರಗನ್ನು ಮಾಡಲ್ಲ. ತಪ್ಪಾದರೆ, ಬೇರೆಯವರ ತಪ್ಪಾದರೆ ಅದನ್ನು ನಾನು ಬಹಳ ಸಾಮರಸ್ಯದಿಂದ ಬಗೆಹರಿಸಿಕೊಳ್ತೀನಿ ಅಂತ ಸಂಕಲ್ಪ ಮಾಡಿ, ಹೀಗೆ ಸಂಜ್ಞಾಕ್ರಿಯೆಯನ್ನು ಮಾಡಿಕೊಳ್ತಾ ಎರಡೂ ಕೈಗಳನ್ನು ಉಜ್ಜಿಕೊಳ್ಳಿ ಚೆನ್ನಾಗಿ. ಹಾಗೆ ಉಜ್ಜಿಕೊಂಡು ಕಣ್ಣ ಮೇಲೆ ಇಟ್ಕೊಳ್ಳಿ. ಈ ಸಂಜ್ಞಾಕ್ರಿಯೆಯನ್ನು ಸಂಪೂರ್ಣಗೊಳಿಸಿ ಪ್ರತಿದಿನ ಇದನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವುದನ್ನು ದಿನಂಪ್ರತಿ ಗಮನಿಸಿಕೊಳ್ಳುತ್ತಾ ಇರಿ. ನಮಸ್ಕಾರ ಮಹನೀಯರೇ.